ಈಗ SIR ಪ್ರಕ್ರಿಯೆ ಏನು ನಡೀತಾ ಇತ್ತು ಅದರಲ್ಲಿ ಕೆಲವೊಂದಿಷ್ಟು ಅಂದರೆ ಲೋಪದೋಷಗಳಿದ್ವು ಅನ್ನುವಂಥ ಆರೋಪಗಳು ಈಗಲೂ ಕೂಡ ಕೆಲವರು ಮಾಡ್ತಾನೆ ಬರ್ತಾ ಇದ್ದಾರೆ. ಕರಡು ಆದೇಶದ ಪಟ್ಟಿ ಕೂಡ ಪ್ರಕಟ ಆಗುತ್ತೆ. ಬಟ್ ಒಂದು ಕುತೂಹಲ ಇದ್ದಿದ್ದು ಎಷ್ಟು ಜನ ಹೊರಕ್ಕೆ ಇರ್ತಾರೆ ಅಂತೇಳಿ. ಯಾಕೆಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆದಂಥ ಸಂದರ್ಭದಲ್ಲಿ 90 ಲಕ್ಷ 1 ಕೋಟಿ ಈ ಲೆಕ್ಕ ಇಲ್ಲಿ ಒಂದು ಸಂಖ್ಯೆಯೊಂದಿಗೆ ಹೊರಗೆ ಉಳಿದ್ಬಿಟ್ರು ಅವರು ಮತದಾನದಿಂದ. ಕರ್ನಾಟಕದಲ್ಲಿ ನೋಡೋದಾದರೆ ನಾವು ಕೆಲವೊಂದಿಷ್ಟು ಚುನಾವಣಾ ಆಯೋಗ ಮಾನದಂಡಗಳನ್ನು ಈಗ ಹೊರಡಿಸ್ತಾ ಇದೆ. ಅಂದರೆ ನೋಟಿಸ್ ಕೊಡಲಿಕ್ಕೆ ಎಲ್ಲ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ನೋಡಿ 43.84 ಲಕ್ಷ ಮಂದಿಗೆ ನೋಟಿಸನ್ನು ಕೊಡಲಿಕ್ಕೆ ಈಗ ಚುನಾವಣಾ ಆಯೋಗ ಮುಂದಾಗಿದೆ. 1.51 ಕೋಟಿ ಮತದಾರರಿಗೆ ಗುರುತು ಪೌರತ್ವ ಸಾಬೀತುಪಡಿಸುವಂಥ ಅನಿವಾರ್ಯ ಇಲ್ಲಿ ಸೃಷ್ಟಿ ಆಗುತ್ತೆ. ಅಂದರೆ ಈಗ ನಿಮ್ಮನೆಗೂ ಕೂಡ ನೋಟಿಸ್ ಬರ್ಬೋದು. ನೀವು ಆಲ್ರೆಡಿ SIRನ ಎನ್ಯುಮರೇಷನ್ ಫಾರ್ಮ್ ಏನಿರುತ್ತೆ ಅದನ್ನು ತುಂಬಿದರೂ ಕೂಡ ನಿಮಗೆ ನೋಟಿಸ್ ಬರಬಹುದು. ನೋಡಿ ಇದರಲ್ಲಿ ಲೋಪ ಇದೆ, ನೋಡಿ ಇದರಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ, ಮತ್ತು ಇದನ್ನು ನೀವು ಅರ್ಜಿ ಭರ್ತಿ ಮಾಡಬೇಕು ಅಂದಾಗ ಮಾತ್ರ ನಿಮಗೆ ವೋಟರ್ ID ಸಿಗುತ್ತೆ, ನೀವು ಅರ್ಹತೆಯನ್ನು ಪಡ್ಕೊಳ್ತೀರಿ ಅಂಥೇಳಿ ನಿಮಗೆ ನೋಟಿಸ್ ಮೂಲಕ ತಿಳಿಸ್ಬೋದು. ಹಾಗಾದರೆ ಯಾರಿಗೆಲ್ಲ ನೋಟಿಸ್ ಬರುತ್ತೆ ನೋಡಿ, ಭಯ ಬೇಡ. ಅಯ್ಯೋ ನಾವು ಫಿಲಪ್ ಮಾಡಿದ್ದೀವಿ, ನಮಗೇನಾದರೂ ಮತ್ತೆ ಮಾಹಿತಿನ ಕೇಳ್ತಾರಾ ಅಥವಾ ನಮ್ಮ ಮನೆಗೂ ಬರ್ತಾರಾ ಅಂಥೇಳಿ ನೋಡಿ. ಎಂಥವ್ರಿಗೆ ಬರುತ್ತೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಅದರದೇ ಆದಂತಹ ಗೈಡ್ಲೈನ್ಸನ್ನು ಈಗ ಚುನಾವಣಾ ಆಯೋಗ ಮಾಡಿಕೊಂಡಿದೆ. ಹಾಗಾದರೆ ಯಾರಿಗೆ ಬರುತ್ತೆ ನೋಟಿಸ್ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಯಾವ ಸಂದರ್ಭದಲ್ಲಿ ಕೂಡ ಬರುತ್ತೆ ಅಂತ ಹೇಳಿದ್ರೆ, ಮತದಾರರು ಮತ್ತು ಅವರ ಪೋಷಕರು ಏನಿದ್ದಾರೆ, ಅವ್ರ ತಂದೆ ತಾಯಿ, ಅವರ ವಯಸ್ಸಿನ ಅಂತರ ಏನಿರಬೇಕಲ್ಲ ಅದು 15 ವರ್ಷಕ್ಕಿಂತ ಕಡಿಮೆ ಇರಬೇಕಂತೆ. ನೋಡಿ ಅವರು ಭಾಳ ಕ್ಲಿಯರಾಗಿ ಹೇಳಿದ್ದಾರೆ, ಮತದಾರರು ಮತ್ತು ಪೋಷಕರ ನಡುವಿನ ವಯಸ್ಸಿನ ಅಂತರ 15 ವರ್ಷಕ್ಕಿಂತ ಕಡಿಮೆ ಇದ್ದರೆ, ಈಗ ನಾನು ಅಥವಾ ನಮ್ಮ ಅಪ್ಪ 15, ನನಗೆ 15 ವರ್ಷ ಅಂತ ಹೇಳಿದ್ರೆ ನಮ್ಮ ಅಪ್ಪನಿಗೆ 40 ವರ್ಷ ಆಗಿರಲೇಬೇಕು. ಅಂದರೆ ಈ ಥರದ ಕೆಲವೊಂದಿಷ್ಟು ಮಾನದಂಡಗಳನ್ನ ಅವರು ಲಿಸ್ಟಾಗಿ ಕೊಟ್ಟಿದ್ದಾರೆ. ಇನ್ನು ಮತದಾರರು ಮತ್ತು ಅವರ ಪೋಷಕರ ನಡುವಿನ ವಯಸ್ಸಿನ ಅಂತರ 50 ವರ್ಷಕ್ಕಿಂತ ಹೆಚ್ಚಿದರೆ, ಈಗ ನಮ್ಮ ತಂದೆ ತಾಯಿ ಮತ್ತು ನನ್ನ ವಯಸ್ಸು ಅಂತರ ಡಿಫ್ರೆನ್ಸ್ ನನ್ನ 50ಕ್ಕಿಂತ ಹೆಚ್ಚಿದರೆ ಅಂಥವ್ರಿಗೂ ಕೂಡ ನೋಟಿಸ್ ಬರುತ್ತೆ. ನೀವು ಅದಕ್ಕೆ ಉತ್ತರ ಕೊಡಬೇಕು, ಕ್ಲಾರಿಟಿ ಕೊಡಬೇಕು. ಅದರಲ್ಲೇನೂ ಇಲ್ಲ, ಅವರು ಪ್ರಶ್ನೆ ಕೇಳ್ತಾರೆ ಅಥವಾ ಅದಕ್ಕೆ ಸ್ಪಷ್ಟನೆ ಕೇಳ್ತಿದ್ದಾರೆ, ನಿಮ್ಮ ಹತ್ರ ಉತ್ತರ ಇದ್ರೆ ಕೊಡಿ, ಇಲ್ದಿದ್ರೆ ಸುಮ್ಮನೆ ಬಿಡಿ, ನಿಮ್ಮದೇನಾಗುತ್ತೆ ರದ್ದಾಗಿಬಿಡುತ್ತೆ ಉತ್ತರ ಕೊಡದೇ ಇದ್ದರೆ. ನೋಡಿ, ಮತದಾರರು ತಮ್ಮ ಒಂದು ವಿವರವನ್ನು ತಮ್ಮ ಅಜ್ಜಾಜ್ಜಿ ವಿವರದೊಂದಿಗೆ ಮ್ಯಾಪಿಂಗ್ ಮಾಡಿದ್ದಾರೆ. ನೋಡಿ, ಹಲವರು ತಂದೆ ತಾಯಿ ಇಲ್ದಂಥವ್ರು ಏನು ಮಾಡೋಕ್ಕಾಗುತ್ತೆ, ಮತ್ತು ಅಜ್ಜಾಜ್ಜಿಯವರ ವಿಳಾಸವನ್ನು ಕೊಡಬೇಕಲ್ವ, ಅವ್ರ ಜೊತೆಗೆ ಅದನ್ನು ಮ್ಯಾಪಿಂಗ್ ಮಾಡಬೇಕಲ್ವ. ಹಾಗಾಗಿ ಅಂಥವರ ಗುರುತನ್ನು ಅಂದರೆ ಆ ರೀತಿಯಲ್ಲೂ ಕೂಡ ಕೆಲವೊಂದಿಷ್ಟು ಅನುಮಾನಗಳಿದ್ದಾವೆ. ಆಯಿತು, ತಂದೆ ತಾಯಿ ಇಲ್ದಿದ್ದವ್ರಿಗೆ ಆ ರೀತಿಯಾದಂಥ ಅವಕಾಶಗಳಿದ್ದಾವೆ, ಬಟ್ ಕೆಲವೊಬ್ಬರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಹಾಗಾಗಿ ಈ ಒಂದು ಗೈಡ್ಲೈನ್ಸನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಅದರ ಜೊತೆಗೆ ನೋಡಿ, 2026ರ ಮತದಾರರ ಪಟ್ಟಿ ಮತ್ತು 2002ರ ಮತದಾರರ ಪಟ್ಟಿಲಿರುವಂಥ ತಂದೆ ಹೆಸರಿನಲ್ಲಿ ವ್ಯತ್ಯಾಸ ಇದ್ದರೆ, 2002ರಲ್ಲಿ ಏನಿತ್ತು ಅವಾಗೂ ಕೂಡ ಒಂದು ಪರಿಷ್ಕರಣೆ ಆಗಿತ್ತು. ಆ ಟೈಮ್ನಲ್ಲೂ ಕೂಡ ನೀವೇನಾದರೂ ನಿಮ್ಮ ತಂದೆ ಹೆಸರು ಅಲ್ಲೇನಾದರೂ ಡಿಫ್ರೆನ್ಸ್ ಬಂದರೆ, ಅಲ್ಲಿ ಬಸಪ್ಪ ಇರುತ್ತೆ, ಇಲ್ಲಿ ರಾಮಪ್ಪ ಅಂತ ಬಂದರೆ ಈಗ ಮಾಡಿರುವಂತಹ SIRಲ್ಲಿ ಖಂಡಿತ ನೀವು ಲಾಕ್ ಆಗ್ತೀರಿ. ಅದಕ್ಕೆ ಕ್ಲಾರಿಟಿ ಕೊಡಬೇಕಷ್ಟೇ. ಇಲ್ಲ ಹಾಗಾಗಿತ್ತು ಹಿಂಗಾಗಿತ್ತು ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ದಾಖಲೆಗಳಿದೆಯಾ, ನೀವು ಚುನಾವಣಾ ಆಯೋಗಕ್ಕೆ ಆ ಒಂದು ನೋಟಿಸ್ ಮೂಲಕ ಉತ್ತರವನ್ನು ಕೊಡಬೇಕಾಗುತ್ತೆ, ಸಬ್ಮಿಟ್ ಮಾಡಬೇಕಾಗತ್ತೆ. ನೋಡಿ ಎಷ್ಟು ಸೂಕ್ಷ್ಮವಾಗಿ SIR ನಡೀತಾ ಇದೆ ಅಂಥೇಳಿ. ಆಯಿತು, ಕೆಲವೊಂದಿಷ್ಟು ಆರೋಪಗಳು ಬರ್ತಾ ಇದ್ದಾವೆ, ಬಟ್ ಅದರ ಹೊರತಾಗಿ ಈಗ ಸುಮಾರು 50 ಲಕ್ಷ ಮತದಾರರಿಗೆ, ಜಾಸ್ತಿನೇ ಅಂತ ಹೇಳ್ಬೋದು, 1 ಕೋಟಿವರೆಗೂ ಕೂಡ ಈ ನೋಟಿಸ್ ಬರುತ್ತೆ. ಯಾಕಂದರೆ ಅದರಲ್ಲಿ ಕೆಲವೊಂದಿಷ್ಟು ಅನುಮಾನಗಳಿದ್ದಾವೆ. ಈಗ ಕೆಲವೊಬ್ಬರು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ, ಅಥವಾ ಸತ್ತು ಹೋಗಿದ್ದಾರೆ, ಅಥವಾ ಅವರು 2 ಕಡೆ ವೋಟರ್ ID ಹೊಂದಿದ್ದಾರೆ. ಸೊ ಅಂಥವ್ರದ್ದೆಲ್ಲ ಆಲ್ಮೋಸ್ಟ್ ಡಿಲೀಟ್ ಆಗಿದೆ ಅದು. ಬಟ್ ಅದಕ್ಕಿಂತ ಹೊರತುಪಡಿಸಿ ಈ ದಾಖಲೆಗಳಿಗೆ ಸಂಬಂಧಪಟ್ಟಂಗೆ ಕೆಲವೊಬ್ಬರು ದಾಖಲೆಗಳನ್ನು ಕೊಟ್ಟಿಲ್ಲ, ಬರೀ ಆಧಾರ್ ಕಾರ್ಡ್ ಕೊಟ್ಟರೆ ಮುಗಿತಾ. ನೋಡಿ, ಆಧಾರ್ ಅನ್ನೋದು ನಮ್ಮ ಗುರುತಿನ ಚೀಟಿ ಅಷ್ಟೇ, ನಮ್ಮ ಗುರುತು ಮಾಡೋದು. ಬಟ್ ಪೌರತ್ವಕ್ಕೆ ಅದಕ್ಕೂ ಅಷ್ಟೊಂದು ಅದನ್ನು ಜೋಡಿಸುವಂಥ ಒಂದು ಕೆಲಸ ಆಗಲ್ಲ. ಯಾಕಂತ ಹೇಳಿದ್ರೆ, ನೀವು ವೋಟರ್ ID ನಿಮ್ಮ ಗುರುತಿನ ಚೀಟಿ ಬರಬೇಕು ಅಂತ ಹೇಳಿದರೆ ಅದಕ್ಕೆ ಅದರದೇ ಆದಂಥ ಕೆಲವೊಂದಿಷ್ಟು ದಾಖಲೆಗಳನ್ನು ಕೊಡಬೇಕಾಗುತ್ತೆ. ಅದಕ್ಕೆ ಇನ್ನೊಂದು ಹೇಳಿದ್ದಾರೆ ನೋಡಿ ಕಾರಣ, ಸೋದರು ಮತ್ತು ಸೋದರ ನಡುವಿನ ವಯಸ್ಸಿನ ಅಂತರ 9 ತಿಂಗಳ ಕಡಿಮೆ ಇದ್ದರೆ, ಈಗ ನಮ್ಮಣ್ಣ ಅಥವಾ ನಮ್ಮ ಅಕ್ಕ ತಂಗಿ ಅವರ ವಯಸ್ಸಿನ ಅಂತರ ಅಂದರೆ ನಮ್ಮ ವಯಸ್ಸಿನ ಅಂತರ 9 ತಿಂಗಳಿಗಿಂತ ಕಡಿಮೆ ಇರಬಾರ್ದು. ನೋಡಿ ಎಂತಹ ಕಾರಣಗಳನ್ನು ಚುನಾವಣಾ ಆಯೋಗ ಕೊಡ್ತಾ ಇದೆ. ಅಂದರೆ ಸಿಕ್ಕಾಕೊಂಡ್ಬಿಡ್ತಾರೆ ಬಹಳ ಈಸಿಯಾಗಿ. 9 ತಿಂಗಳ ಅದಕ್ಕಿಂತ ಕಡಿಮೆ ಇರಬಾರ್ದು. ಅಂದರೆ ಅಲ್ಲಿ ಯಾಕೆ ಆ ರೀತಿಯಾಗಿ ಬದಲಾವಣೆಗಳಾಯಿತು ಅನ್ನೋದಕ್ಕೂ ಕೂಡ ಉತ್ತರವನ್ನು
ಕೊಡಬೇಕಾಗುತ್ತೆ. 6ಕ್ಕಿಂತ ಹೆಚ್ಚು ಮಂದಿ ಒಬ್ಬರೇ ವ್ಯಕ್ತಿನ ತಮ್ಮ ತಂದೆ ಅಥವಾ ತಾಯಿ ಅಂತ ಮ್ಯಾಪ್ ಮಾಡಿದರೆ ಆ 6 ಮತದಾರರಿಗೆ ನೋಟಿಸ್ ಬರುತ್ತೆ. ಈಗ 6ಕ್ಕಿಂತ ಹೆಚ್ಚು ನಾವು ಮಕ್ಕಳಿದ್ವಿ, ನಮ್ಮ ಅಪ್ಪನಿಗೆ 6ಕ್ಕಿಂತ ಹೆಚ್ಚು ನಾವು ಮಕ್ಕಳಿದ್ವಿ, ನಾವೆಲ್ಲರೂ ಬಸಪ್ಪ 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 ಅಂಥವ್ರಿಗೂ ಕೂಡ ನೋಟಿಸ್ ಬರುತ್ತೆ. ಅಂದರೆ ನೋಡಿ, ಅಂದರೆ ಇದರಲ್ಲೂ ಕೂಡ ಏನಾದರೂ ಗೋಲ್ಮಾಲ್ ಆಗಿರ್ಬೋದಾ ಅಂತೇಳಿ. 6 ಜನಕ್ಕೂ ಒಬ್ಬನೇ ಅಪ್ಪ. ಸಹಜವಾಗಿ 6 ಮಕ್ಕಳು ಹಿಂದಿನ ಕಾಲದಲ್ಲಿ 6 ಮಕ್ಕಳನ್ನ ಹೆರ್ತಾ ಇದ್ದರು. ಬಟ್ ಈಗ ಅದು ಕಡಿಮೆ ಆಗಿದೆ ಅಲ್ವಾ. ಹಾಗಾಗಿನೇ ಈ ಎಲ್ಲ ಅನುಮಾನಗಳ ಮೇರೆಗೆ ಮತ್ತು ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ವ್ಯತ್ಯಾಸವನ್ನು ಕಂಡುಹಿಡಲಿಕ್ಕೋಸ್ಕರ ಈ ಅಂಶವನ್ನು ಕೂಡ ಅಲ್ಲಿ ತಂದಿದ್ದಾರೆ ಅಂತ ಹೇಳ್ಬೋದು. ಮತ್ತು ನಿಮ್ಮದು ಆಧಾರ ಅಷ್ಟೇ ಸಾಲುವುದಿಲ್ಲ, ನಿಮ್ಮ ಜನ್ಮ ದಿನಾಂಕ ಅಥವಾ ಪೌರತ್ವ ಸಾಬೀತುಪಡಿಸುವಂಥ ಹೆಚ್ಚುವರಿ ದಾಖಲೆಗಳನ್ನು ಒದಗಿಸಬೇಕಾಗತ್ತೆ. ಚುನಾವಣಾಧಿಕಾರಿಗಳು ಬಹಳ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಬರೀ ಆಧಾರ ಅಷ್ಟೇ ಅಲ್ಲ, ನಿಮ್ಮ ಜನ್ಮ ದಿನಾಂಕ ಏನು ಟಿ ಸಿ ಇದೆಯೋ ಅಥವಾ ನಿಮ್ಮದು ಬರ್ತ್ ಸರ್ಟಿಫಿಕೇಟ್ ಇದೆಯೋ ಅದೆಲ್ಲವನ್ನು ಕೂಡ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂದಾಗ ಮಾತ್ರ ನಿಮಗೆ ಮತದಾರರ ಪಟ್ಟಿಯಲ್ಲಿ ಅಧಿಕೃತವಾಗಿ ಅವಕಾಶ ಸಿಗುತ್ತೆ. ಯಾಕಂದರೆ ನಿರೀಕ್ಷೆ ನಾವು ಮಾಡಿದ್ದು ಈಗ 1 ಕೋಟಿ, ಬಟ್ ಅದಕ್ಕಿಂತ ಹೆಚ್ಚು ಹೋಗ್ಬೋದಾ ಇಲ್ಲ ಅನಿಸ್ತಾ ಇದೆ. ಯಾಕಂದರೆ ನೋಟಿಸು ಕೊಟ್ಟರೆ ಅದಕ್ಕೆ ಉತ್ತರವನ್ನು ಸರಿಯಾದ ರೀತಿಯಲ್ಲಿ ನೀವು ಒದಗಿಸಿದರೆ ಅದನ್ನು ವಾಪಸ್ ನೀವು ಪಡೆಯುವಂಥ ಸಾಧ್ಯತೆಗಳಿದ್ದಾವೆ.